ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಬ್ರೈಡಲ್ಗಾದರೂ ಯೂಸ್ ಮಾಡ್ಕೋಬೋದು ಅಥವಾ ಸಿಂಪಲ್ಗಾದರೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ನೋಡಿ, ಪರ್ಪಲ್ ಮತ್ತು ರಾಮ ಗ್ರೀನ್ ಇದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಡಿಸೈನ್ ಹಾಕಿದಾಗ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ ಕಾಂಬಿನೇಷನು. ಫ್ರೆಂಡ್ಸ್, ಇದಕ್ಕೆ ನೀಡಲ್ ನಂಬರು 10 ತೊಗೊಂಡಿದ್ದೀನಿ. 10 ಅಥವಾ 11 ಯಾವುದಾದ್ರೂ ಕ್ರೋಶಾ ನೀಡಲ್ ತೊಗೊಳ್ಬೋದು. ಮತ್ತು ಇದಕ್ಕೆ ಬೀಡ್ಸ್ ಬಂದು ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಗೋಲ್ಡನ್ ರಿಂಗ್ ಬೀಡ್ಸ್ ಬರುತ್ತಲ್ಲ, ಮೀಡಿಯಮ್ ಸೈಜು, ಆ ಬೀಡ್ಸ್ ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಹಾಕೋಕ್ಕೆ ಈ ಸೈಜ್ದು ಯಾವುದಾದ್ರೂ ರೌಂಡ್ ಬೀಡ್ಸ್ ತೊಗೋಬೋದು. ಸ್ವಲ್ಪ ಈಸಿಯಾಗಿರಲಿ, ತುಂಬ ಫಿಟ್ ಬೇಡ, ಯಾಕಂದರೆ ನಮಗೆ ಸ್ಪೇಸ್ ಬೇಕಾಗತ್ತೆ. ಸ್ವಲ್ಪ ಗ್ಯಾಪ್ ಬರೋ ಅಂಥ ರೌಂಡ್ ಬೀಡ್ಸು. 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಸ್ಟಾರ್ಟಿಂಗ್ ಲಾಕ್ ಮಾಡೋಣ. ತುಂಬ ಈಸಿ ಇದೆ. 2 ಸ್ಟೆಪ್ಪಲ್ಲಿ ತುಂಬ ಗ್ರ್ಯಾಂಡ್ ಡಿಸೈನ್ ಬರುತ್ತೆ ನಿಮಗೆ. ತುಂಬ ಅಂದರೆ ತುಂಬ ಈಸಿ ಇದೆ ಡಿಸೈನು. ಸ್ಟಾರ್ಟಿಂಗ್ ಲಾಕ್ ಮಾಡಿ 2 ಚೈನ್ಸ್ನ ಹಾಕ್ತಾಯಿದ್ದೀನಿ. 2 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಪಕ್ಕದಲ್ಲಿ ದಾರನ ತಂದು, ಅವಾಗ ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ 1 ಮಾಡಬೇಕು, 2ಕ್ಕೆ 1 ಮಾಡಬೇಕು. ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ದಾರನ ತೊಗೊಂಡು ಬಂದು ಬಟ್ಟೆಯಿಂದ 2ಕ್ಕೆ 1 ಮಾಡಿ, 2ಕ್ಕೆ 1 ಮಾಡಿ ಡಬಲ್ ಕ್ರೋಶನ ಹಾಕೋಣ. ಸೊ ಫ್ರೆಂಡ್ಸ್, ಈ ರೀತಿ ಒಂದೇ ಲೆವೆಲಲ್ಲಿ ಒಂದೇ ಲೆಂತಲ್ಲಿ ಕಂಬಗಳನ್ನ ಹಾಕೋಣ, ಪಕ್ಕ. ತುಂಬ ಹತ್ರನೂ ಅಲ್ಲ, ಒಂಚೂರು ಒಂದು ಪಾಯಿಂಟ್ ಗ್ಯಾಪಲ್ಲಿ ನೀವು ಕಂಬಗಳನ್ನ ಹಾಕಿ. ನಾನಿಲ್ಲಿ 8 ಕಂಬಗಳನ್ನ ಹಾಕ್ತಾಯಿದ್ದೀನಿ. 8 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ಒಂದೇ ಲೆಂತಲ್ಲಿ ಬಂದರೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಇದು. ಸೊ ಇಲ್ಲಿ 8 ಡಬಲ್ ಕ್ರೋಶನ ಮಾಡ್ಕೋಬೇಕು. 8 ಆದಮೇಲೆ ಸ್ವಲ್ಪ ದಾರನ ತೆಗೆಯೋಣ. ಇಲ್ಲಿ ಫ್ರೆಂಡ್ಸ್, ರಿಂಗ್ ವಿತ್ ಬೀಡ್ಸ್ನ ತೊಗೊಂಡಿದ್ದೀನಿ. ರಿಂಗ್ ಒಳಗಡೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ನೋಡಿ. ರಿಂಗ್ ಒಳಗಡೆ ಬೀಡ್ಸ್ ಕೂಡ ಹಾಕ್ಕೊಂಡು ತೊಗೋಬೇಕು. ಸೊ ನೀಟಾಗೆ ರಿಂಗು ಒಳಗಡೆ ರೌಂಡ್ ಬೀಡು 2 ಇತ್ತು. ನಾವು ನೀಡಲ್ಲಿಂದ ದಾರಕ್ಕೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿ, ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೋಬೇಕು. ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಅದು ಲೂಸು ಆಗಬಾರ್ದು, ಒಳಗಡೆಗೂ ಹೋಗಬಾರ್ದು, ತುಂಬ ಟೈಟು ಮಾಡಬಾರ್ದು. ಆ ಥರ ನೀವು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಬಟ್ಟೆ ಚೆನ್ನಾಗಿಟ್ಕೊಂಡು, ಸೊ ದಾರನ ತರ್ತೀನಿ. ತಂದುಬಿಟ್ಟು ನಾರ್ಮಲ್ ಕಂಬ ಹಾಕ್ಕೊಳ್ಳೋದು. 2ಕ್ಕೆ 1 ಮಾಡಿ, 2ಕ್ಕೆ 1 ಮಾಡಿ. ಸೊ ಮತ್ತೆ ಅದರ ಪಕ್ಕ ಇನ್ನೊಂದು ಕಂಬ. ಇದೇ ರೀತಿ ಮತ್ತೆ 8 ಕಂಬಗಳನ್ನ ಹಾಕಬೇಕು ನಾವು ಫ್ರೆಂಡ್ಸ್. ಇದು ಈ ಥರ ಡಿಸೈನ್ಸು ತುಂಬ ಇದೆ. ಬಟ್ ರಿಂಗ್ ಯೂಸ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ, ಲುಕ್ ಚೇಂಜ್ ಇರುತ್ತೆ. ರಿಂಗ್ ಒಂದು ಸತಿ ಯೂಸ್ ಮಾಡಿ ನೋಡಿ. ಒಂದು ಶ್ಯಾಂಪಲ್ ಪೀಸಿಗೆ ನಾನು ಆಲ್ರೆಡಿ ಹಾಕಿ ತೋರಿಸಿದ್ದೀನಿ. ಸೊ ಸೀರೆಗೂ ಕೂಡ ತೋರಿಸಿ ಆ ಡಿಸೈನ್ನ ಅಂತ ಯಾರೋ ಕಮೆಂಟಲ್ಲಿ ಕೇಳಿದರು. ಸೊ ಅದಕ್ಕೋಸ್ಕರ ಸೀರೆಗೂ ಹಾಕಿದ್ದೀನಿ. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನೀವು ಲಾಸ್ಟಲ್ಲಿ ಫೈನಲ್ ಲುಕ್ ನೋಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮತ್ತೆ 8 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 8 ಕಂಬಗಳನ್ನ ಹಾಕಿ ಇನ್ನೊಂದು. ಸೊ ತುಂಬ ಪಕ್ಕನೂ ಬೇಡ, ತುಂಬ ದೂರನೂ ಬೇಡ, ಅಷ್ಟು ಕರೆಕ್ಟಾಗಿ 8 ಕಂಬನ ಹಾಕಿ ಇಲ್ಲಿ ನಾನು 3 ಚೈನ್ಸ್ನ ಹಾಕ್ತೀನಿ. 3 ಇಲ್ಲ 4 ಚೈನು, 3 ಕೂಡ ಹಾಕ್ಕೋಬೋದು, ಇಲ್ಲ 4 ಕೂಡ ಹಾಕ್ಕೊಳ್ಬೋದು. 4 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ರಿಂಗ್ ಗ್ಯಾಪು ದೊಡ್ಡದಿದೆ ಅಲ್ಲ ಫ್ರೆಂಡ್ಸ್, ಅದಕ್ಕೆ 3 ಬದಲು 4 ಚೈನ್ಸ್ನ ಹಾಕ್ಕೊಂಡೆ ನಾನಿಲ್ಲಿ. ಮತ್ತು ಅದೇ ಥರ 8 ಕಂಬ, 8 ಡಬಲ್ ಕ್ರೋಶೆ ಮಾಡಿ 1 ರಿಂಗ್ ಬೀಡ್ಸ್ ಹಾಕಿ, ಮತ್ತು 8 ಡಬಲ್ ಕ್ರೋಶೆ 4 ಚೈನ್ ನೋಡಿ. ಮತ್ತೆ ಇವಾಗ ರಿಂಗ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್, ಸೂಜಿ ಮೇಲೆ ದಾರ ಸುತ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡ್ಕೋಬೇಕು. ಸೊ ಇದು ನಾರ್ಮಲ್ ಬೀಡಲ್ಲಿ ತುಂಬ ನಾವು ಮಾಡಿದ್ದೀವಿ ಫ್ರೆಂಡ್ಸ್ ಇದೇ ಡಿಸೈನ್ನ. ರಿಂಗ್ ಅನ್ನೋದು ನಿಮಗೆ ಆ ಗ್ಯಾಪಲ್ಲಿ ಕೂಡ ಕವರ್ ಆಗೋಗುತ್ತೆ, ಸ್ವಲ್ಪ ಬೇರೆ ಲುಕ್ ಕೊಡುತ್ತೆ. ಟ್ರೈ ಮಾಡಿ ನೋಡಬೇಕು ನೀವು.
ಸೊ ಮತ್ತೆ 8 ಕಂಬ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. 8 ಕಂಬ 1 ಬೀಡು, 8 ಕಂಬ 4 ಚೈನ್. ಫುಲ್ ಸ್ಯಾರಿ ಫಸ್ಟ್ ಸ್ಟೆಪ್ ಇದೆ. ಸೊ ಎಂಡಿಂಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟಲ್ಲಿ 8 ಕಂಬಗಳು ಹಾಕಿ 2-3 ಚೈನ್ ಹಾಕಿ ಕಟ್ ಮಾಡಿದ್ದೀನಿ. ಟೈಟ್ ಮಾಡೋಣ. ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲೇ ನಿಮಗೆ ಕಂಪ್ಲೀಟ್ ಆಗೋಗುತ್ತೆ ಫ್ರೆಂಡ್ಸ್ ಡಿಸೈನು. ಆ್ಯಸ್ ಯೂಶ್ವಲ್ 6 ದಾರ ತೊಗೊಂಡು ಗಂಟು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಇದು ಪಲ್ಲು ಕಲರ್ ತೊಗೊಂಡಿದ್ದೀನಿ ನಾನು. ಸೊ ಲಾಕ್ ಮಾಡಿ 2 ಚೈನ್ಸ್ನ ಹಾಕಿ 3 ಕಂಬ ಆದಮೇಲೆ ನಾನು ಲಾಕ್ ಮಾಡ್ತೀನಿ. 2 ಚೈನ್ಗಳನ್ನ ಹಾಕಿ 3 ಕಂಬ ಆದಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಿಂದ 3 ಕಂಬ ಆದಮೇಲೆ ಲಾಕ್ ಮಾಡಿದೆ. ಸೊ ಆ ಸೈಡ್ 5 ಕಂಬ ಇರುತ್ತೆ. ಅಲ್ಲಿಂದ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ 1 ಮಾಡಿ 2ಕ್ಕೆ 1 ಮಾಡಿ. ಫ್ರೆಂಡ್ಸ್ ಇಲ್ಲಿ ನಾನು ಡಬಲ್ ಕ್ರೋಶೆನ ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ. 5 ಕಂಬಗಳಷ್ಟು ಉದ್ದ ತೊಗೊಂಡಿದ್ದೀನಿ. ಮತ್ತು ಇಲ್ಲಿಂದ 1 2 3 ಚೈನ್ಸ್ನ ಹಾಕಿ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ. ಕಂಬದ ಕೆಳಗಡೆ ನೋಡಿ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ರಿಂಗ್ ಒಳಗಡೆ ಹೋಗಿ ದಾರ ತಂದು 2ಕ್ಕೆ 1 ಮಾಡಿ 2ಕ್ಕೆ 1 ಮಾಡಿ 3 ಚೈನ್ಸ್ನ ಹಾಕಬೇಕು. 3 ಚೈನ್ಸ್ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, 2 ಕಂಬ ಮಧ್ಯ, ಅಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಸೊ ಈ ರೀತಿ ಪಿಕಾಟ್ಸ್ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಪಿಕಾಟ್ಸು ಸ್ವಲ್ಪ ಲೆಂತಿಯಾಗಿ ಹಾಕಬೇಕು ಅಷ್ಟೇ. ಇಲ್ಲಿ ನಾನು ಪರ್ಪಲ್ ಕಲರ್ ದಾರ ಏನು ತೊಗೊಂಡಿದ್ದೀನಿ ಅದು 6 ತೊಗೊಂಡ್ರೂ ನಡೆಯುತ್ತೆ, ಇಲ್ಲ 7 ದಾರ ನೀವು ಸರಿ ಮಾಡಿಕೊಂಡ್ರೂ ನಡೆಯುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ತಿಕ್ಕಾಗಿ ಅದು. ಸೊ ನಾನಿಲ್ಲಿ 6 ತೊಗೊಂಡಿದ್ದೀನಿ. ಇನ್ನೂ ತಿಕ್ಕಾಗಿ ಬರಬೇಕು ಅಂದರೆ 7 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡ್ರು ಚೆನ್ನಾಗಿರುತ್ತೆ. 3 ಚೈನ್ಸ್ ಕಂಬದ ಮಧ್ಯದಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಸಿಂಗಲ್ ಲಾಕ್. 2ಕ್ಕೆ 1 ಮಾಡಬೇಕು. ಇದೇ ರೀತಿ ಸ್ವಲ್ಪ ಲೆಂತ್ ಬರುತ್ತೆ ಫ್ರೆಂಡ್ಸ್. ಇದು ಡಬಲ್ ಕ್ರೋಶೆ ನಾರ್ಮಲ್ ಲೆಂತಿಗಿಂತ ನಿಮಗೆ ಉದ್ದ ಬರುತ್ತೆ. ಯಾಕಂದರೆ 5 ಕಂಬಗಳ ಗ್ಯಾಪ್ ಅಷ್ಟು ಉದ್ದ ನಾನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಟ್ಟು 10 ಕಂಬಗಳನ್ನ ಹಾಕ್ತಾಯಿದ್ದೀನಿ. ವಿತ್ ಪಿಕಾಟ್ಸು 10 ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ 10 ಅಥವಾ 11 ಇಡ್ಸತ್ತೆ. ಅದಕ್ಕಿಂತ ಕಡಿಮೆ ಜಾಸ್ತಿ ಮಾಡೋದು ಬೇಡ. 10 ಇಡ್ಸತ್ತೆ ಇಲ್ಲ 11 ಇಡ್ಸತ್ತೆ. ಸೊ ಈ ಪಿಕಾಟ್ಸ್ ಈ ಥರ ಹಾಕ್ಕೊಳ್ಳೋದು ಬದಲು 3 ಚೈನ್ಸ್ ಹಾಕಿ ಲಾಕ್ ಮಾಡೋ ಬದಲು ನೀವು ಬೀಡ್ಸ್ ಕೂಡ ಹಾಕ್ಕೋಬೋದು. ಇಲ್ಲ ಇದೇ ಡಿಸೈನ್ಗೆ ಪಿಕಾಟ್ಸಿಗೆ ಕೂಡ ಬೀಡ್ಸ್ ಬೇಕಂದರೆ ಹಾಕ್ಬೋದು. ನಾನು ಲಾಸ್ಟಲ್ಲಿ ಸ್ಟೋನ್ ಚೈನ್ನ ಸ್ಟಿಕ್ ಮಾಡಿದ್ದೀನಿ. ಸೊ ಬೀಡ್ಸ್ ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ. ಸೊ ಮತ್ತೆ ಕಂಬ 3 ಚೈನ್ ಹಾಕಿ ಕೆಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿ ಲಾಸ್ಟ್ ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಒಂದಷ್ಟು ಹಾಕಿ ಫಿಲ್ ಆದಮೇಲೆ ಕೌಂಟ್ ಮಾಡ್ಕೊಳ್ಳಿ. ಇಲ್ಲ ಕೌಂಟ್ ಮಾಡ್ಕೊಂಡು ಕೂಡ ನೀವು ಕಂಬಗಳನ್ನ ಹಾಕ್ಕೋಬೋದು. ಒಟ್ನಲ್ಲಿ ಕೌಂಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಕ್ರೋಶಾ ಡಿಸೈನಲ್ಲಿ. ನಾವು ಸ್ಟಾರ್ಟಿಂಗ್ ಎಷ್ಟು ತೊಗೊಂಡಿರ್ತೀವಿ ಕೊನೆವರೆಗೂ ಪ್ರತಿ ಆರ್ಚಲ್ಲೂ ಅಷ್ಟೇ ಕೌಂಟ್ನ ಮಾಡಿ ತೊಗೋಬೇಕು. ಕಂಬಗಳಾಗಲಿ ಚೈನ್ಸ್ ಆಗಲಿ ಪ್ರತಿಯೊಂದು ಕೂಡ. ಮತ್ತು ನೋಡಿ 5 ಕಂಬಗಳ ಆದಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ. 5 ಕಂಬಗಳಾದಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಆ ಸೈಡ್ 2 ಚೈನ್ಸ್ ಹಾಕಿ ಇಲ್ಲಿ 4 ಚೈನ್ ಇರೋ ಕಡೆ ಸಿಂಗಲ್ ಕ್ರೋಶೆ ಮತ್ತು ಸಿಂಗಲ್ ಕ್ರೋಶೆ. ಅಲ್ಲಿ ಕಂಪ್ಲೀಟ್ ಆಗೋ ಗಂಟ 3 or 4 ಸತಿ ಸಿಂಗಲ್ ಕ್ರೋಶೆನ ಮಾಡಬೇಕು. ನಿಮಗೆ ಇಲ್ಲಿ ಮತ್ತೆ 2 ಚೈನ್ 3 ಕಂಬ ಆದಮೇಲೆ ಲಾಕ್.
5 ಕಂಬ ಇರೋಷ್ಟು ಲೆಂತು ನಾವು ಮತ್ತೆ ಕಂಬ ಹಾಕಬೇಕು ನೆಕ್ಸ್ಟ್ ರಿಂಗ್ಗೆ. ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ಫ್ಲಿಪ್ ಆಗೋ ಚಾನ್ಸಸ್ ಏನು ಇರಲ್ಲ ನೋಡಿ, ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ ಲೈನ್ ಹಾಕಿದಾಗ ರಿಂಗ್ ಫ್ಲಿಪ್ ಆಗುತ್ತೆ ಅಂತ ಭಯ ಇದ್ದರೆ ಭಯ ಪಡಬೇಕಿಲ್ಲ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ ಆದಾಗ ಅದು ಫುಲ್ ಸ್ಟಿಕ್ಕಾಗಿ ನೀಟಾಗಿರುತ್ತೆ. ಮತ್ತು ನೆಕ್ಸ್ಟ್ ರಿಂಗ್ಗೆ ಅಲ್ಲಿಂದ ಕಂಬನ ಹಾಕ್ತಾಯಿದ್ದೀನಿ. 5 ಕಂಬಗಳಷ್ಟು ಲೆಂತಲ್ಲಿ ನಾನು ಕಂಬ ಹಾಕಿ 3 ಚೈನ್ಸ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ತೇನೆ. ಸೊ ಮತ್ತೆ ಇದೇ ರೀತಿ 10 ಕಂಬಗಳನ್ನ ನಾನು ಫಿಲ್ ಮಾಡ್ಕೊಂಡು ಹೋಗ್ತೀನಿ. 10 ಅಥವಾ 11 ಮಾಡ್ಕೋಬೋದು. ಇನ್ನೂ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಂಜಸ್ಟ್ ಥರ ಆಗುತ್ತೆ ಫ್ರೆಂಡ್ಸ್. ಕಡಿಮೆನೂ ಹಾಕಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಸೊ 10 ಅಥವಾ 11 ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಇದು ರಿಂಗ್ ಫಿಲ್ ಆಗುತ್ತೆ ನೋಡಿ. ಇವಾಗ ಕಂಪ್ಲೀಟ್ ಮಾಡಿದ್ದೀನಿ. ಫುಲ್ ಹೀಗೆ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಲಾಸ್ಟಲ್ಲಿ ಕೂಡ ನಿಮಗೆ ಕುಚ್ಚಿಗೆ ಅಂತ ಜಾಗ ಬಿಟ್ಟಿದ್ದೀನಿ ಎಂಡಿಂಗಲ್ಲಿ. ಅಲ್ಲೂ ಒಂದು 2-3 ಚೈನ್ಸ್ನ ಹಾಕಿ ಕಟ್ ಮಾಡಿ ಟೈಟ್ ಮಾಡಿಬಿಡಿ. ಇಲ್ಲಿ 2 ಚೈನ್ ಹಾಕಿ 3 ಕಂಬಗಳಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಇದು ಅಲ್ಲಿ ಸ್ಪೇಸ್ ಇರೋ ಕಡೆ ಕುಚ್ಚು ಕಟ್ಕೋಬೇಕು. ಬೇಕಂದರೆ ಸ್ಟೋನ್ ಚೈನು ಗೋಲ್ಡನ್ ಬಾಲ್ ಚೈನಲ್ಲಿ ಡೆಕೋರೇಟ್ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನು ಸ್ಟೋನ್ ಚೈನ್ ಅಂಟಿಸಿದ್ದೀನಿ ಫ್ರೆಂಡ್ಸ್. ನೋಡಿ, ಆ ರೌಂಡ್ ಶೇಪ್ ಏನಿದೆ ಅದೇ ಥರ ಯು ಶೇಪ್ ಬರೋ ಥರ ನಾನು ಸ್ಟೋನ್ ಚೈನ್ ಅಂಟಿಸಿದ್ದೀನಿ. ನೆಸಸರಿ ಇಲ್ಲ, ಬೇಕಂದರೆ ಸ್ಟಿಕ್ ಮಾಡ್ಕೋಬೋದು. ಅದನ್ನು ಸ್ಕಿಪ್ ಮಾಡಿ ಬೀಡ್ಸ್ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಪ್ರತಿಯೊಂದು ಕುಚ್ಚಿಗೂ ಒಂದೊಂದು ಚಿಕ್ಕ ಕುಂದನ್ನು ಪೇಸ್ಟ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಡಿಸೈನು ತುಂಬ ತಿಕ್ಕಾಗೆ ನೀಟ್ ಫಿನಿಷಿಂಗಲ್ಲಿ ಬಂದಿರುತ್ತೆ. ನೀವು ಒಂದು ಸೈಡ್ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು 650 to 750 ನೀವು ಚಾರ್ಜ್ ಮಾಡ್ಬೋದು. ಸಿಂಪಲ್ ಸ್ಯಾರೀಸ್ಗೂ ಹಾಕ್ಕೋಬೋದು, ಗ್ರ್ಯಾಂಡ್ ಸ್ಯಾರೀಸ್ಗೂ ಹಾಕ್ಕೋಬೋದು ಅಂಥ ಡಿಸೈನ್ ಇದು. ನೋಡಿ ಎಷ್ಟು ತಿಕ್ಕಾಗಿರುತ್ತೆ, ಫ್ಲಿಪ್ ಕೂಡ ಆಗಲ್ಲ ಅದು. ಸೊ ಫಿನಿಷಿಂಗ್ ಚೆನ್ನಾಗಿ ಬರೋಂಗೆ ಹಾಕಿದ್ರೆ ಯಾವ ಡಿಸೈನ್ ಆದರೂ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಡಿಸೈನ್ ಹಾಕೋಕ್ಕೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.